ಸಹಿಸಬಹುದಾದಂಥ ಕಷ್ಟವೇ ಹೊರತು ಬೇರೇನು ದೇವ್ರು ಕೊಡಲ್ಲ. ಒಬ್ಬ ಗಾರೆ ಕೆಲಸ ಮಾಡೋನು, ಬಾಂಡ್ಲಿ ಹೊರೋನು, ಕಲ್ಲನ್ನು ಹೊರೆಯೋನು, ಮ್ಯಾಲಡೆ ಕಲ್ಮೇಲೆ ಕಲ್ಲು ಇಡುವಾಗ ಸಾಕಪ್ಪ ಇನ್ನೂ ಹಾಕ್ಲೇನಪ್ಪ ಅಂತಾರೆ. ಇನ್ನೆರಡು ಹಾಕಿ ಹಂಚ್ಬಂಡ್ರಿ ಅಂದರೆ ಹಾಕ್ತೇನೆ, ಬೇಡ ಅಂದರೆ ಬೇಡ, ಇಳಿಸ್ತಾನೆ ಇನ್ನೆರಡು. ಈ ಮನುಷ್ಯನಿಗೆ ಎಷ್ಟೊಂದು ತಿಳುವಳಿಕೆ ಇರಬೇಕು. ಮತ್ತೆ ನಮ್ಮನ್ನು ಹೆತ್ತಂತ ತಂದೆ ನಮ್ಮ ಕೆಪಾಸಿಟಿ ಗೊತ್ತಿಲ್ವಾ? ನನಗಿರುವಂಥ ದುಃಖ ರೋಡಲ್ಲಿ ಹೋಗಿ ಬರೋದು ಕೊಟ್ಬಿಟ್ರೆ ಅವನು ಅವತ್ತೇ ಹೋಗಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ. ಅಥವಾ ಅವನಿಗಿರುವಂಥ ದುಃಖ ಕಷ್ಟ ನನಗೆ ಬಂದ್ಬಿಟ್ರೆ ನಾನು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಲ್ವಾ? ಮಾಮೂಲಿ ಮನುಷ್ಯನ ಹೇಳ್ತಾರೆ, ದೇವ್ರ ಮನುಷ್ಯನಿಗೆ ಹೋಲಿಕೆ ಮಾಡ್ತಾನೆ. ನಾನು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ನಮಗಿರುವಂಥ ದುಃಖ ತಡೆಯುವಂಥ ಕೆಪಾಸಿಟಿ ಅಥವಾ ರೋಗ ತಡೆಯುವಂಥ ಕೆಪಾಸಿಟಿ ಬೇರೆಯವ್ರಿಗಿರಲ್ಲ. ಬೇರೆಯವ್ರಿಗಿರುವಂಥ ಸಮಸ್ಯೆಯನ್ನು ತಡೆಯುವಂಥ ಕೆಪಾಸಿಟಿ ನಮಗಿರಲ್ಲ. ಯಾರ್ಯಾರಿಗೆ ಎಂತೆಂಥ ಸಹಿಸಬಹುದಾದಂಥ ಕಷ್ಟವೂ ದುಃಖವೂ ಹೊರತು ಬೇರೆ ಮತ್ತೆ ದೇವರು ಏನು ಕೊಡಲ್ಲಪ್ಪ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ ದೇವರ ಮನಸ್ಸನ್ನು. ಅರ್ಥ ಮಾಡ್ಕೊಳ್ಳಿ. ಸುಖಕರವಾದಂಥ ಜೀವಿತ ಜೀವಿಸಿದ್ರೆ ಆಮೇಲೆ ದುಃಖ ಪಡಬೇಕಾಗುತ್ತೆ. ಐಶ್ವರ್ಯವಂತನ ಕಥೆ ಅನೇಕ ಸಾರಿ ಹೇಳ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ನೀವು. ಪ್ರತಿದಿನ ವೈಭವದೊಡನೆ ಸುಖ ಸಂತೋಷ. ಏನು ಸುಖ ಸಂತೋಷ? ಸುಖ ಅಣ್ಣಾದ್ರೆ ಸಮಾಧಾನ ಕೆಳಗಡೆನೆ ಬಂದ್ಬಿಡುತ್ತೆ. ಒಂದು ರೋಗ ಇದ್ರೆ ಆ ರೋಗಕ್ಕೆ ಇನ್ನೊಂದು ರೋಗ ಅಂಟ್ಕೊಂಡು ಬರ್ತಾ ಇರ್ತದೆ. ತಲೆನೋವಾದ್ರೆ ನೆಗಡಿ ಸ್ಟಾರ್ಟ್ ಆಗಿದೆ, ನೆಗಡಿಯಿಂದ ಕೆಮ್ಮಲು ಬರುತ್ತೆ. ಮತ್ತೊಂದು ರೋಗಕ್ಕೆ ಹೆಂಗೆ ಫ್ರೆಂಡ್ಗಳಾಗಿ ಸೇರ್ಕೋತಾರೋ ಅದೇ ರೀತಿ ಸುಖ ಇದೆ, ಸುಖಕ್ಕೆ ಸಮಾಧಾನ ಇರುತ್ತೆ, ಸಮಾಧಾನಕ್ಕೆ ಮತ್ತೊಂದಿರುತ್ತೆ, ವ್ಯಭಿಚಾರಕ್ಕೆ ಇನ್ನೊಂದಿರುತ್ತೆ. ಈ ಸುಖದಿಂದ ಇನ್ನೊಂದು ರೋಗ ಅಂಟ್ಕೋತಾ ಇರುತ್ತೆ. ಅಂದರೆ ಪಾಪದ ರೋಗ. ಸುಖ ಬರ್ತದೆ. ಎಂಥದ್ದು ಬಂದು ಸುಖ? ಬಡವ್ರ ಕಂಡ್ರೆ ನೋಡಲ್ಲ, ಬಡವ್ರಿಗೆ ಸಹಾಯ ಮಾಡಲ್ಲ, ಲಾಜರ್ನ ನೋಡಲಿಲ್ಲ, ಏನೂ ಮಾಡಿಲ್ಲ. ಇವನು ದೇವ್ರ ಬಿಲೀವರೇ. ಯಾರು? ಐಶ್ವರ್ಯವಂತ. ಬಂದಿದ್ದ ತಕ್ಷಣ ದೇವ್ರ ಹತ್ರ ದೋಚ್ಕೊಂಡ, ಐಶ್ವರ್ಯವಂತನಾದ. ನಾನೇನು, ನನ್ನ ಮನೆ ಏನು, ನನ್ನ ವೈಭವನು, ನನ್ನ ಸುಖವೇನು ಅಂದ್ಕೊಂಡಿದ್ದ. ಮುಂದೆ ಇರುವಂಥ ಕಷ್ಟದ ವಿಶ್ವಾಸಿ ಅನೇಕ ವರ್ಷಗಳಿಂದ ದೇವರೇ ಅಂತ ಜೀವಿಸ್ತಾ ಇದ್ದಾನೆ. ದೇವ್ರ ಹತ್ರ ಏನು ದೋಚ್ಕೊಳ್ಳಿಲ್ಲ. ದೇವರೇ ನನಗೇನು ಬೇಡ, ನಂಗೆ ನೀನು ಬೇಕು ದೇವರೇ, ನಿನ್ನ ಆಶೀರ್ವಾದ ನನಗೆ ಬೇಕು ಅಂದ್ಕೊಂಡು ಬದುಕ್ತಾ ಇದ್ದಾನು. ರೋಗದಲ್ಲಿದ್ದಾನೆ. ದೇವರು ಬೇಡ, ದೇವರ ವಾಕ್ಯನೂ ಬೇಡ, ನಾನು ಸುಖನೇ ನಾನು ನೋಡ್ಕೋತೀನಿ ಅಂದವನು ಸತ್ಯ ಅಗ್ನಿಕುಂಡಕ್ಕೆ ಹೋಗಿದ್ದಾನೆ. ದುಃಖ ಪಡುವವನು ಧನ್ಯನು. ರೋಗದಲ್ಲಿದ್ದವನು ಲಾಜರನು ಧನ್ಯನು. ಸಾಲ ಮಾಡಿಕೊಂಡು ಆರೋಗ್ಯವಿಲ್ಲದೆ ಅಲಿತದಂತ ಆ ರಕ್ತ ಕುಸುಮ ಸ್ತ್ರೀ ಧನ್ಯಳು. ನಮ್ಗೆ ಅವಶ್ಯಕತೆ ಇದ್ದಾಗ ನಾವು ದೇವ್ರ ಬಳಿಲಿ ಇರ್ತೀವಿ, ದೇವ್ರ ಬಳಿಲಿ ಪ್ರಾರ್ಥನೆ ಮಾಡ್ತೀವಿ. ಅವಶ್ಯವಾದಿದ್ದು ನಮ್ಮ ಕೈಯಲ್ಲಿ ಸಿಕ್ಕಿದಾಗ ನಮ್ಮ ಮಕ್ಕಳು ತಿಂಡಿ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ತಾರೆ. ಅವ್ರು ಕೊಡಿಸ್ಬಿಡಿ ಅಪ್ಪ ಡ್ಯಾಡಿ ಅಂತ ಬಂದಿಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಐಸ್ ಮಾಡ್ತಾ ಇರ್ತಾರೆ, ಕಾಲು ಅಮುಕ್ತಾ ಇರ್ತಾರೆ, ಕೈ ಅಮುಕ್ತಾರೆ, ಅಮ್ಮ ಹೇಳಮ್ಮ ಅಂತಾರೆ. ಅಲ್ವಾ? ಕೊಡಿಸ್ಬಿಡಿ, ಅದನ್ನು ಬೇಕಾಗಿದ್ದನ್ನ ಕೊಡಿಸ್ಬಿಡಿ. ನಿಮ್ಮ ಪಕ್ಕ ಇರ್ತಾನ ಅವನು, ನಿಮ್ಮ ಹತ್ರ ಬೇಡ್ತಾನ.